ಇವತ್ತು ನಮ್ಮ ಸಮುದಾಯದ ಮದುವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದಿನಗಳಲ್ಲಿ ನಡೆಯುವಂತಹ ಹಲವಾರು ಅನಗತ್ಯ ಕಾರ್ಯಕ್ರಮಗಳು, ಆ ಸಂಬಂಧ ಉಂಟಾಗುವಂಥ ದುಂದುವೆಚ್ಚಗಳು ಸಮುದಾಯಕ್ಕೆ ದೊಡ್ಡ ಮಾರಕವಾಗಿ ಇವತ್ತು ಮಾರ್ಪಡ್ತಾ ಇದೆ. ಹಲವಾರು ಹೆಸರುಗಳನ್ನು ಹೇಳಿಕೊಂಡು ಪವಿತ್ರವಾದ ಇಸ್ಲಾಂ ತಿಳಿಸಿದಂತಹ ಅತ್ಯಂತ ಸರಳ ಮತ್ತು ಸುಂದರವಾದ ರೀತಿಯ ವಿವಾಹ ಕಾರ್ಯಗಳನ್ನು ಕೈಬಿಟ್ಟು ಯಾವುದೋ ಒಂದು ಆಧುನಿಕ ರೀತಿಯ ವಿವಿಧ ಮಜಲುಗಳಲ್ಲಿ ಗುರುತಿಸಲ್ಪಟ್ಟಂತಹ ಸಮೂಹಗಳು ಅಳವಡಿಸಿಕೊಂಡಂತಹ ವಿಚಾರಗಳನ್ನು ನಮ್ಮ ಸಮುದಾಯದಲ್ಲೂ ಕೂಡ ಬಹಳಷ್ಟು ಇದನ್ನು ಹೆಚ್ಚಾಗಿ ಇವತ್ತು ಮಾಡಿಕೊಂಡು ಬರ್ತಾ ಇರುವುದು ಬಹಳಷ್ಟು ಸಮಾಜಕ್ಕೆ, ಸಮುದಾಯಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮದುವೆ ಹೆಸರಿನ ಮುಂಚಿತವಾಗಿ 2-3 ದಿನಗಳ ಕಾಲ ನಡೆಯುವಂತಹ ಅನಾಚಾರಗಳು, ಮದುವೆ ನಂತರದ 2-3 ದಿನಗಳ ಕಾಲ ಹಲವು ವಿಷಯಗಳನ್ನು ಇಟ್ಟುಕೊಂಡು ನಡೆಸುವಂತಹ ಕಾರ್ಯಕ್ರಮಗಳು, ಇದನ್ನು ಯಾವತ್ತೂ ಕೂಡ ಯಾವುದನ್ನು ಕೂಡ ಪವಿತ್ರವಾದ ಇಸ್ಲಾಂ ಪ್ರೋತ್ಸಾಹ ಮಾಡಲಿಲ್ಲ. ಇಸ್ಲಾಂ ಹೇಳುವಂಥದ್ದು ಮದುವೆ ಮತ್ತು ಮದುವೆ ನಂತರ ಇರುವಂತಹ ನಿಕಾಹ್, ಅದರ ನಂತರ ಇರತಕ್ಕಂಥ ವಲೀಮಾ, ಇವುಗಳಿಗೆ ಮಾತ್ರ ಪವಿತ್ರವಾದ ಇಸ್ಲಾಂ ಪ್ರೋತ್ಸಾಹ ಕೊಡ್ತದೆ. ಮದುವೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ಮಾತ್ರ ಇಸ್ಲಾಂನಲ್ಲಿ ಹೇಳಲಾಗಿದೆ. ಒಂದು, ವರ ವಧು, ಅದೇ ರೀತಿ ಕೈಕಾರ ಅಥವಾ ವಧುವನ್ನು ದಾರೆ ಎಳೆದುಕೊಡುವಂಥ ಒಬ್ಬ ವ್ಯಕ್ತಿ, 2 ಸಾಕ್ಷಿಗಳು, ಅದೇ ರೀತಿ ಮದುವೆ ಸಂಬಂಧಿತ ಕರಾರಿನ ಮಾತುಗಳು, ಸ್ವೀಗ ಅಂತ ಹೇಳ್ತೇವೆ. ಇಂತಹ ಅತ್ಯಂತ ಸಿಂಪಲಾಗಿ ಸರಳವಾಗಿ ಕೇವಲ 3 ನಿಮಿಷಗಳಲ್ಲಿ ಮಾತ್ರ ಮುಗಿಯುವಂತಹ ಒಂದು ಒಪ್ಪಂದವಾಗಿರುತ್ತದೆ ಮದುವೆ ಎನ್ನುವಂಥ ಪವಿತ್ರವಾದಂಥ ಸಂಬಂಧ ಇಸ್ಲಾಮಿನ ದೃಷ್ಟಿಯಲ್ಲಿ. ಆ ನಂತರ ಮದುವೆ ನಂತರ ಒಂದು ಮದುವೆ ಆಗಿರುವುದನ್ನು ಸಾರ್ವಜನಿಕವಾಗಿ ತಿಳಿಸಲಿಕ್ಕೆ ಮತ್ತು ಅದರ ಹೆಸರಲ್ಲೊಂದು ವಲೀಮ ಕೊಡುವಂಥ ಪದ್ಧತಿ ಪವಿತ್ರವಾದ ಇಸ್ಲಾಂನಲ್ಲಿದೆ. ಅದನ್ನು ಬಿಟ್ಟು ಮದುವೆಯ ಮುಂಚಿನ ದಿನಗಳಲ್ಲೂ ನಂತರದ ದಿನಗಳಲ್ಲೂ ನಡೆಯುವಂಥ ಹಲವಾರು ಅನಾಚಾರಗಳು, ಅದೇ ರೀತಿ ಅದರ ಹೆಸರಲ್ಲಿ ನಡೆಯುವಂಥ ದುಂದುವೆಚ್ಚಗಳು, ಹೊಸ ಪಾರ್ಟಿಗಳು, ಅನಿಸ್ಲಾಮಿಕವಾದಂತಹ ವಿಚಾರಗಳು ಮತ್ತು ಪದ್ಧತಿಗಳನ್ನು ಇವತ್ತು ನಮ್ಮ ಸಮುದಾಯ ಅಳವಡಿಸಿಕೊಂಡಿರುವುದು ಬಹಳಷ್ಟು ದುಃಖಕರ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆ ಮಂದಿ, ಮದುವೆಯಾಗುವ ಮದುಮಗ ಮತ್ತು ಮದುಮಗಳು, ಅದೇ ರೀತಿ ಮದುಮಗಳ ಸಂಬಂಧಿಕರು, ಮದುಮಗನ ಸಂಬಂಧಿಕರು, ಇವರೆಲ್ಲರೂ ಕೂಡಿ ಅತ್ಯಂತ ಜಾಗರೂಕತೆಯಿಂದ ಧರ್ಮದ ಮತ್ತು ಸಮಾಜದ ಮರ್ಯಾದೆಯನ್ನು ಮತ್ತು ಅದರ ಇಜ್ಜತ್ತನ್ನು ಉಳಿಸಬೇಕಾದರೆ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದುಕೊಂಡು ಮದುವೆ ವಿಚಾರಗಳನ್ನು ಕೈಗೆತ್ತಿಕೊಳ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಮಾಜದಲ್ಲಿ ದೊಡ್ಡ ಜಾಗೃತಿ ಈ ಬಗ್ಗೆ ಮೂಡಿಸಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳ ವರದಕ್ಷಿಣೆಯು ದೊಡ್ಡ ಸಮಸ್ಯೆ ಆಗಿದ್ದರೆ, ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ. ಆದ್ದರಿಂದ ಯಾವುದೆಲ್ಲ ಸಮಾಜದಲ್ಲಿ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಪ್ರತಿಯೊಂದು ನಮ್ಮ ಮದುವೆ ಮನೆಯಿಂದ ಹಿಡಿದು ನಮ್ಮ ಜಮಾತುಗಳಲ್ಲಿ, ನಮ್ಮ ಕುಟುಂಬ ಸಮ್ಮಿಲನಗಳಲ್ಲಿ, ಅದೇ ರೀತಿ ಜಮಾತ್ ಮೊಹಲ್ಲಾಗಳಲ್ಲಿ ಮತ್ತಿನ್ನಿತರ ಕೇಂದ್ರಗಳಲ್ಲಿ ಸಾಮಾಜಿಕವಾಗಿ ಎಲ್ಲವರನ್ನು ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಅತಿ ಅವಶ್ಯಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಿಗೆ ಕಡಿವಾಣ